ಬಿಲ್ಡಿಂಗ್ ಕೊಲಾಪ್ಸ್ ಆಗೋದು, ಸಾಯಿಲ್ ಎರೋಷನ್ ಪ್ರಾಬ್ಲಮ್ಸ್ ಗಳ ರೈಸ್ ಆಗುತ್ತೆ, ಅದಕ್ಕೆ ಏನೇನೆಲ್ಲ ಸೊಲ್ಯೂಷನ್ಸ್ ಬೇಕು. ಹಾಯ್, ನಾನ್ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮಾಸ್ ಎಕ್ಸ್ಕವೇಷನ್ ಬಗ್ಗೆ ಹೇಳಿದೆ. ಈ ಸೈಟ್ ಏನಂದ್ರೆ ಸೈಟ್ ಲೆವೆಲ್ ಡಿಫ್ರೆನ್ಸ್ ಇದೆ. ನಮ್ಮ ಸೈಟ್ಗೂ ನಮ್ಮ ಹಿಂಭಾಗ ಇರೋ ಸೈಟ್ಗೂ ಅದು ಕಂಪ್ಲೀಟ್ ಲೋವರ್ ಲೆವೆಲ್ ಅಲ್ಲಿ ಇದೆ. ಸೊ ನಮ್ ಸೈಟು ಅಪ್ಪರ್ ಲೆವೆಲ್ ಅಲ್ಲಿ ಇದೆ. ಸೊ ಲೆವೆಲ್ ಡಿಫ್ರೆನ್ಸ್ ಆದಾಗ ನೆಕ್ಸ್ಟ್ ಆ ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆದಾಗ ನಮ್ಮ ಸೈಟ್ ಅಲ್ಲಿ ಬಿಲ್ಡಿಂಗ್ ಸ್ಲೈಡಿಂಗ್ ಆಗೋದಿರ್ಲಿ, ಸಾಯಿಲ್ ಎರೋಷನ್, ಲ್ಯಾಂಡ್ಸ್ಕೇಪ್ ಆಗೋದು, ಇದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ರಿಟೈನಿಂಗ್ ವಾಲ್ ನ ಕನ್ಸ್ಟ್ರಕ್ಷನ್ ಮಾಡಿದೀವಿ. ರಿಟೈನಿಂಗ್ ವಾಲ್ ಕಂಪ್ಲೀಟ್ ಬಿಲ್ಡಿಂಗ್ ಗೆ ಪ್ರೊಟೆಕ್ಷನ್ ತರ ಆಗುತ್ತೆ. ಸೊ ನಮ್ಮ ಹಿಂಭಾಗದ ಸೈಟ್ ಅಲ್ಲಿ ಯಾವುದೇ ಎಕ್ಸ್ಕವೇಷನ್ ಆದ್ರೂ ನಮ್ಮ ಬಿಲ್ಡಿಂಗ್ ಕಂಪ್ಲೀಟ್ ಸೇಫ್ ಆಗಿರುತ್ತೆ. ಸೊ ರಿಟೈನಿಂಗ್ ವಾಲ್ ನ ನಾವ್ ಇಲ್ಲಿ ಪ್ರೊವೈಡ್ ಮಾಡಿದ್ವಿ. ಇದೇ ರೀತಿ ನಾವು ಲಾಸ್ಟ್ ಟೈಮ್ ನಾನು ಮಾಸ್ ಎಕ್ಸ್ಕವೇಷನ್ ಆಗಿರೋ ಸೈಟ್ ನ ತೋರಿಸಿದ್ದೆ. ಅಲ್ಲೂ ಅಷ್ಟೇ, ನಮ್ಗೆ ಎಲ್ಲೆಲ್ಲಿ ರಿಟೈನಿಂಗ್ ವಾಲ್ದು ರಿಕ್ವೈರ್ಮೆಂಟ್ ಬರುತ್ತೆ ಅಲ್ಲಿ ಕಂಪ್ಲೀಟ್ ರಿಟೈನಿಂಗ್ ವಾಲ್ ಹಾಕಿದ್ರೆ ನಮ್ ಬಿಲ್ಡಿಂಗ್ ಸೇಫ್ ಆಗಿರುತ್ತೆ. ನಮ್ ಅಕ್ಕಪಕ್ಕ ಸೈಡು ಯಾವುದೇ ಕನ್ಸ್ಟ್ರಕ್ಷನ್ ಆಗ್ಬೇಕು ಅಂತ ಎಕ್ಸ್ಕವೇಷನ್ ಮಾಡಿದ್ರು ನಮ್ ಬಿಲ್ಡಿಂಗಿಗೆ ಯಾವ ರೀತಿಲೂ ಎಫೆಕ್ಟ್ ಆಗೋದಿಲ್ಲ. ಬಿಲ್ಡಿಂಗ್ ಕೊಲಾಪ್ಸ್ ಆಗೋದು ಅವಾಯ್ಡ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡ್ಬೇಕಾಗುತ್ತೆ. ಇದೇ ರೀತಿ ನಿಮ್ಗೆ ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಬೇಕಾ? ಹಾಗಿದ್ರೆ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.